ಕೂತ್ಕೊಂಡು ಗೌರವದ ಹುದ್ದೆ ಕೂರಿಸಿರ್ತೀವಿ ನಾವು. ನೀವು ನೋಡಿದ್ರೆ ಈ ರೀತಿ ಜನಗಳ ಮುಂದೆ ಮರ್ಯಾದೆ ಕಳ್ಕೊಳ್ಳೋಂಥ ಕೆಲಸಗಳು ಮಾಡ್ತೀರ, ಹೌದಲ್ವಾ? ನೀವು ಹೇಳ್ತೀನಿ ಕೇಳಿ, ಏನೋ ಇನ್ನೂ ಲೈವಲ್ಲಿ ನಡೀತಿದೆ, ಈ ಏನೋ ಹಾಕ್ಬಿಟ್ಟಿದೆ ಅದನ್ನ ಮುಚ್ಚಾಕ ಸಂದರ್ಭದಲ್ಲಿ ನಾನು ಎಲ್ಲಿಗೆ ಬೇಕಾದ್ರೂ ಹೊಂಟೋಯ್ತೀನಿ ಅನ್ನೋ ಭಾವನೆ ಇರ್ಬೋದು. ನೀವು ಕೇಳಪ್ಪ ಇಲ್ಲಿ ಅಣ್ಣ, ನೀನು ಎಲ್ಲಿಗೆ ಹೋಗಿದ್ಯಾ ಅಂತ ನನಗೆ ಗೊತ್ತು. ಇದನ್ನೆಲ್ಲ ಬಿಡ್ಬೇಕು. ನೀನು ಪ್ರಾಮಾಣಿಕ ಹೋಗಿದ್ದೀರ, ಅಲ್ಲಿ ಗಂಟೆ ಏನಕ್ಕೆ ಹೋಗ್ಬೇಕಿತ್ತು? ನೀನು ಎಲ್ಲೂ ಹೋಗಿಲ್ಲ. ಎಲ್ಲೂ ಹೋಗಿಲ್ಲ ಅಂದರೆ ನಾನು ಪ್ರೂವ್ ಮಾಡ್ತೀನಿ. ಹೋಗಿದ್ದೀನಿ ಅಂದರೆ ನಾನು ಬಿಡಪ್ಪ ಹೋಗೋಣ ಅಂತ ತರಲಿರುತ್ತೆ. ನಾನು ಹೋಗಿದ್ದ ಸರ್ ಬಿಡಿ. ಈಗ ಈ ಥರಗೆ ನಿಮ್ಗೆ ಏನು ಅಂತ ಎಕ್ಸ್ಪ್ರೆಷನ್ ಗೊತ್ತಿಲ್ಲ, ನೀವು ಬಿಲ್ ಹಾಕಿದ್ದೀರಿ, ಈ ಥರ ಬಿಲ್ಗಳಂತ ಹಾಕಿದ್ದೀರಿ. ಒಂದು ಒಂದು ಮನೆಯ ನಂಬರ್ಗೆ 2 ಬಿಲ್ ಕೊಟ್ಟಿರೋದು ಸತ್ಯ. ಒಂದೇ ಒಂದು ಮನೆ ಬಿಲ್, ಈ ಪಂಚಾಯತಿ ವ್ಯಾಪ್ತಿಗೆ ಒಂದು ಮನೆ ಬಿಲ್ ಇರ್ತದೆ, ಇಂತಿಯವ್ರದ್ದು ಯಾರಿಗೋ ಒಬ್ಬರದು. ಅದೇ ಇನ್ನೊಬ್ಬ ಪಾರ್ಟಿಗೂ ಬಿಲ್ ಹಾಕಿ 2 ಬಿಲ್ ಮಾಡಿ ಕೊಟ್ಟಿರೋದು ಸತ್ಯ. ಪ್ರೂಫ್ ಆಗಿದೆಯಲ್ಲ, ನೀವೇನೆ ಕೊಟ್ಟಿದ್ದೀರಲ್ಲ, ಇಲ್ಲ ಅಂತ ಹೇಳ್ಬೇಡ, ಕೊಟ್ಟಿದ್ದೀರಲ್ಲ, ತಗೊಂಡು ಆಗಿದೆಯಲ್ಲ. ತಿಳ್ಕೊಳ್ಬೇಡಿ, ಯಾಕೆಂದ್ರೆ ನಾವು ಕೊನೆವರೆಗೆ ಬಂದಾಗಲೂ ಸೇಮ್ ಇದೆ. ಡಿಮ್ಯಾಂಡ್ ಬುಕ್ಕಲ್ಲಿ ಬರ್ಕೊಂಡು ಬರ್ತೀನಿ ಅಂತ ಅನ್ನೋದು, ಏನೇನೋ ಸುಳ್ಳು ಎಲ್ಲ ಬರ್ಕೊಂಡು ಬಂದ್ಬಿಟ್ಟು ಲಾಸ್ಟಿಗೆ ಕೇಳಿದಾಗ ಅದನ್ನ ಕೈಯಲ್ಲಿ ಹಿಡ್ಕೊಂಡು ಹಿಂಗೆ ಅರಿಯುವಂಥದ್ದು ಲೈವ್ ಇದೆ ನಮ್ಮ ಹತ್ರ. ನಾನು ತೋರಿಸ್ಕೊಡ್ತೀನಿ. ಈ ಥರದಲ್ಲಿ ನಾನು ಹೇಳೋಂಥದ್ದು ಇಷ್ಟೇ, ಪ್ರಾಮಾಣಿಕವಾಗಿ ನೀವು ಇದ್ದ ಮೇಲೆ ಎದುರುವಂಥದ್ದು ಇದಕ್ಕೆ ನಿಮ್ಮಲ್ಲಿ ಏನೋ ಒಂದು ಲೋಪ ಎಸಗಿದ್ದೀರಿ, ನಿಮ್ಮಲ್ಲಿ ತಪ್ಪು ಕಂಡಿರೋದ್ರಿಂದನೇ ನೀವು ಇವತ್ತು ಏನೋ ಒಂದವ್ರ ಮುಂದೆ ಕೈ ಕಟ್ಕೊಂಡು ನಿಂತಾರೋಂಥದ್ದು. ಮತ್ತು ಅವ್ರಿಗಿಂತ ಕಿರಿ ವಹಿಸ್ನವ್ರು ನಾನು ಮಾತಾಡ್ತಾ ಇದ್ರು, ಅವ್ರು ಏನಕ್ಕೆ ಈ ಥರ ತಲೆ ಬಗ್ಗುವಂಥ ಕೆಲಸಗಳು ಮಾಡ್ಕೊಳ್ತಾ ಇರಬೇಕು. ಪ್ರಾಮಾಣಿಕವಾಗಿದ್ದರೆ ಅವರು ಅದಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಅವರಲ್ಲಿ ಆಗಿದೆ ಇಷ್ಟೇ, ಇನ್ನೇನಿಲ್ಲ. ನೀವು ಅದೇನೋ ಕೆಲವೊಂದು ಅರ್ಜಿಗಳನ್ನ ಸುಟ್ಟಾಕಿದ್ದಾರೆ, ನಮ್ಮನ್ನೇ ಅಲ್ಲೇ ಇದೆ, ಅದು ಲೈವ್ ಆಯ್ತು. ಈಗ ಅದು ಲೈವ್ ಆಯ್ತು, ಬೇಯ್ತಾ ಇದೆ. ಕೆಲವೊಂದು ಅರ್ಜಿಗಳು ನಾವು ಅಪಾಯಿಂಟ್ಮೆಂಟ್ ಇಟ್ಕೊಂಡು ಒಂದು ಅರ್ಜಿ ಎಲ್ಲಪ್ಪ ಒರಿಜಿನಲ್ ಇದು ಅಂತ ನಾವು ಕೇಳಿದಾಗ ನಿಮ್ ಕೈಲಿ ಆನ್ಸರ್ ಮಾಡಕ್ ಆಗಲ್ಲ, ಸುಟ್ಟಾಕಿದ್ದೀರಿ, ಸುಟ್ಟಾಕಿದ್ದೀರಿ. ಹೌದು, ಇಟ್ಕೊಳ್ಬೇಕು ನೀವು. 15 ವರ್ಷದ್ದು ಒಂದು ಅರ್ಜಿ ಇದ್ರು ನಿಮ್ಮ ಹತ್ರ ಒಂದು ದಾಖಲೆ ಕಟ್ಟಿ ಇಡ್ಬೇಕಂತ. ಈಗ ಬಿಲ್ ಕಲೆಕ್ಟರ್ಗೆ ಸಂಬಂಧ ಅಂತ ಕೇಳ್ತಿದ್ರು, ನೀವು ಬಿಲ್ ಕೊಟ್ಟಿರೋಕೆ ಇತರೆ ಅಂತ ಹಾಕಿದ್ರು, ಯಾವ ಸಂಬಂಧ? ಇತರೆ ಅಂದ್ರೆ ಯಾರು ಗೊತ್ತೇ ಇಲ್ಲ ಅಂತ ಅಂದ್ಮೇಲೆ ಅವರು ಇತರೆ ಅಂತ ಬಿಲ್ ಯಾಕೆ ಕೊಡ್ತಾರೆ? ಅವ್ರಿಗೆ ಗೊತ್ತಿಲ್ಲ, ಬಿಲ್ ಕೊಡುವಂತವ್ರಿಗೆ ಅದೇನು ಅಂತ ಗೊತ್ತಿಲ್ಲ ಅಂದ್ಮೇಲೆ ಎಂತ ಬಿಲ್ ಕೊಡ್ತಾರೆ? ನಮ್ಗೇನಂತ ಏನಿದೆ ಅದಕ್ಕೆ ನೀರುಂದೆ ಮನೆಗೆ ಸಂಬಂಧಪಟ್ಟಿದ್ದು, ನೆಲಕ್ಕೆ ಸಂಬಂಧಪಟ್ಟಿದ್ದೇನೆ, ಅದನ್ನೇ ಮೆನ್ಷನ್ ಮಾಡಬೇಕು. ಆ ಥರ ಇನ್ಯಾವುದು ಗಳು ಬರ್ಬಾರ್ದು. ಓಕೆನಾ? ಆ ಥರ ಯಾವುದು ಮಿಸ್ ಆಯಿತು, ಕೈ ತಪ್ಪಿಂದ ಆಯಿತು, ಗೊತ್ತಿಲ್ಲದೆ ಆಯಿತು, ಇವೆಲ್ಲ ಏನು ಹೇಳ್ಬಾರ್ದು ಕಥೆಗಳು, ಆಯ್ತಾ? ಇನ್ನು ಮುಂದೆ ಆ ಥರ ಆಗ್ತಿರೋ ಥರ ನೋಡ್ಬೋದು ಸರ್. ಇನ್ನು ಮುಂದೆ ಆಗೋದಲ್ಲ, ನಾವೇನಿಲ್ಲ ಆಗಿರೋದನ್ನ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ವರದಿ ಕೊಡಬೇಕು, ವರದಿ ಕೊಡಿ. ಇನ್ನು ಮುಂದಕ್ಕೆ ಹಾಕ್ಬೇಡ ಮಾಡಬೇಡಿ ಅಂತ ತಾನೇ ನಾವು ಹೇಳ್ತಾ ಇದೀವಿ. ಸರ್, ಒಂದು ಇಲ್ಲಿ ಏನಿದೆ ನಾನು ಹೇಳ್ತಾ ಇರೋಂಥದ್ದಲ್ಲ, ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇರೋಂಥದ್ದು ಅಮಾನತು ಬೇಕಾಗಿದೆ. ಯಾಕೆಂದ್ರೆ ಇಲ್ಲಿ ಸಾಕ್ಷಿ ಸಮೇತ ಅಲ್ಲ, ಒಂದು ನಿಮಿಷ ನೀವು ಅದನ್ನು ಹೇಳ್ಬೋದಲ್ವಾ ನಿಮ್ಮ ಮೇಲ್ನವ್ರಿಗೆ? ನಿಮ್ಮ ಹತ್ರ ಇಲ್ಲದೆ ಇರ್ಬೋದು, ಆದರೆ ಇವ್ರು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋಂಥದ್ದನ್ನು ನೀವು ಮೇಲ್ನವ್ರಿಗೂ ತಿಳಿಸ್ಬೋದಲ್ವಾ? ಇವ್ರು ಹೇಳ್ತಾ ಇರೋಂಥದ್ದು ಇಷ್ಟೇ, ಇಲ್ಲಿ ಲೋಪದೋಷ ನನಗೆ ರಾಜವಶವಾದ ಕಣ್ಣು ಕಂಡಿದೆ. ಏನಿದೆ ಇಲ್ಲಿ ಇರುವಂಥ ಬಿಲ್ ಕಲೆಕ್ಟರ್ ಅಮಾನತ್ ಆಗಬೇಕು. ಇಲ್ಲ, ಬಿಲ್ ಕಲೆಕ್ಟ್ರು, ಸೆಕ್ರೆಟ್ರಿ, PDO 3 ಜನನೂ ಸಹ ಆಗ್ಬೇಕು. ಅವರು ಕೆಲಸ ಇಲ್ದೇನೆ, ಸೈನ್ ಇಲ್ದೇನೆ ಒಬ್ರು ಕೆಲಸ ಮಾಡೋಕ್ಕಾಗಲ್ಲ ಈ ಪಂಚಾಯತಿಲಿ. 3 ಜನನೂ ಸಹ ಇಲ್ಲಿ ಪಂಚಾಯತಿಂದ ಇದಾಗಬೇಕು. ಬನ್ನಿ ಸರ್, ಗಮನಕ್ಕೆ ತರುವಂಥ ಕೆಲಸ ಮಾಡಿ ನಾವು ಸರ್ ಹೊರಗಡೆ ವರದಿ ಕೊಟ್ಬಿಡಿ ನಮಗೆ. ಬನ್ನಿ.